ಶರಣಮಯ್ಯಪ್ಪ. ಚಿತ್ರದುರ್ಗದಲ್ಲಿ ಸಂಭವಿಸಿರುವಂತಹ ಭೀಕರ ಬಸ್ ದುರಂತದಲ್ಲಿ ಇಲ್ಲಿಯವರೆಗೂ ಕೂಡ ಸುಮಾರು 11ಕ್ಕೂ ಹೆಚ್ಚು ಜನ ದುರಂತ ಅಂತ್ಯ ಕಂಡಿದ್ದಾರೆ. ಸುಮಾರು 8:25 ಸುಮಾರಿಗೆ ಗಾಂಧಿನಗರದಿಂದ ಹೊರಟಂತ ಬಸ್ ಅದು ಚಿತ್ರದುರ್ಗದ ಗುರ್ಲತ್ತು ಬಳಿ ಘನಘೋರವಾಗಿ ದುರಂತ ಆಗಿದೆ. ಸೀಬರ್ಡ್ ಬಸ್ಗೆ ಟ್ರಕ್ ಡಿಕ್ಕಿಯಾಗಿ ಇಡೀ ಬಸ್ ಸುಟ್ಟು ಕರಕಲಾಗಿದೆ. ದುರಂತದಲ್ಲಿ 9 ಮಂದಿ ದುರ್ಮರಣ ಹೊಂದಿದ್ದಾರೆ. ಬಸ್ನಲ್ಲಿದ್ದ 8 ಮಂದಿ ಸೇರಿ ಲಾರಿ ಚಾಲಕರು ಕೂಡ ಸಾವನ್ನಪ್ಪಿದ್ದಾರೆ. ಹೊತ್ತಿ ಉರಿದ ಬಸ್ನಲ್ಲಿದ್ದ 8 ಮೃತದೇಹವನ್ನ ಈಗ ಹೊರಕ್ಕೆ ತೆಗೆಯಲಾಗಿದೆ. ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಚಿತ್ರದುರ್ಗದ ಗುರ್ಲತ್ತು ಬಳಿ ಘನಘೋರ ಬಸ್ ದುರಂತ ಸಂಭವಿಸಿ ಈ ಭೀಕರ ದುರಂತದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನ ದುರಂತದಲ್ಲಿ 9 ಮಂದಿ ಈ ಕ್ಷಣದವರೆಗೂ ಕೂಡ ಸಿಕ್ಕಿರುವಂತಹ ಅಧಿಕೃತ ಮಾಹಿತಿ 9 ಜನ, ಬಸ್ನಲ್ಲಿದ್ದ 8 ಮಂದಿ ಸೇರಿ ಲಾರಿ ಚಾಲಕ ಕೂಡ ಸಾವನ್ನಪ್ಪಿದ್ದಾರೆ. ಬಸ್ ಹೊತ್ತಿ ಉರಿದ ಪರಿಣಾಮ ಇಲ್ಲಿವರೆಗೂ ಕೂಡ 9 ಜನ ಮೃತಪಟ್ಟಿದ್ದಾಗಿ ಮಾಹಿತಿ ಲಭ್ಯ ಆಗಿದೆ. ಪೂರ್ವ ವಲಯ ಐಜಿಪಿ ರವಿಕಾಂತೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿತ್ರದುರ್ಗದ ಗುರ್ಲತ್ತು ಬಳಿ ಘನಘೋರ ಬಸ್ ದುರಂತ, ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಭೀಕರ ದುರಂತದಲ್ಲಿ 9 ಮಂದಿ ಸಾವನ್ನಪ್ಪಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆ ಲಾರಿ ಡಿಕ್ಕಿಯಾದಾಗ ಕ್ಷಣ ಮಾತ್ರದಲ್ಲಿ ಬಸ್ಸು ಸುಟ್ಟು ಕರಕಲಾಗುತ್ತೆ. ತಕ್ಷಣಕ್ಕೆ ಬಸ್ನ ಒಳಗಡಿದ್ದಂತ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಸುಮಾರು 9 ಜನ ಸಾವನ್ನಪ್ಪಿದ್ರೆ ಇನ್ನುಳಿದಂತಹ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಗಾಯಾಳುಗಳಿಗೆ ಶಿರಾ, ತುಮಕೂರು, ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹಿರಿಯೂರು ಆಸ್ಪತ್ರೆಯಲ್ಲಿ ವಿಜಯ್ ಭಂಡಾರಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದಿತ್ಯ, ಮೇಘರಾಜ್, ಅಭಿಷೇಕ್, ಸೂರಜ್ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪ್ರೀತಿ ಸ್ವರನ್, ಬಸ್ ಚಾಲಕ ಮೊಹಮ್ಮದ್ ರಫಿ ಕೂಡ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಬಸ್ ನಿರ್ವಾಹಕ ಮೊಹಮ್ಮದ್ ಸಾದಿಕ್ ಕೊಟ್ಟು ಬಸ್ನಲ್ಲಿ ಸಿಬ್ಬಂದಿಯ 3 ಜನ ಇದ್ರು. 29 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. 3 ಜನ ಸಿಬ್ಬಂದಿ, 29 ಜನ ಪ್ರಯಾಣಿಕರು. ಶಿರಾ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ 9 ಜನ ಸಾವನ್ನಪ್ಪಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ದುರಂತ ಅಂತ್ಯ ಕಂಡವರು ಈ ದುರಂತದಲ್ಲಿ 9 ಜನ ಅನ್ನೋದು, 3 ಜನ ಬಸ್ನ ಸಿಬ್ಬಂದಿ. ಆ ಲಾರಿ ಡಿಕ್ಕಿಯಾದಾಗ ಕ್ಷಣ ಮಾತ್ರದಲ್ಲಿ ಬಸ್ಸು ಸುಟ್ಟು ಕರಕಲಾಗುತ್ತೆ. ತಕ್ಷಣಕ್ಕೆ ಬಸ್ನ ಒಳಗಡಿದ್ದಂತ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಸುಮಾರು 9 ಜನ ಸಾವನ್ನಪ್ಪಿದ್ರೆ ಇನ್ನುಳಿದಂತಹ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಗಾಯಾಳುಗಳಿಗೆ ಶಿರಾ, ತುಮಕೂರು, ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹಿರಿಯೂರು ಆಸ್ಪತ್ರೆಯಲ್ಲಿ ವಿಜಯ್ ಭಂಡಾರಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದಿತ್ಯ, ಮೇಘರಾಜ್, ಅಭಿಷೇಕ್, ಸೂರಜ್ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪ್ರೀತಿ ಸ್ವರನ್, ಬಸ್ ಚಾಲಕ ಮೊಹಮ್ಮದ್ ರಫಿ ಕೂಡ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಬಸ್ ನಿರ್ವಾಹಕ ಮೊಹಮ್ಮದ್ ಸಾದಿಕ್ ಕೊಟ್ಟು ಬಸ್ನಲ್ಲಿ ಸಿಬ್ಬಂದಿಯ 3 ಜನ ಇದ್ರು. 29 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. 3 ಜನ ಸಿಬ್ಬಂದಿ, 29 ಜನ ಪ್ರಯಾಣಿಕರು. ಶಿರಾ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ 9 ಜನ ಸಾವನ್ನಪ್ಪಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ದುರಂತ ಅಂತ್ಯ ಕಂಡವರು ಈ ದುರಂತದಲ್ಲಿ 9 ಜನ ಅನ್ನೋದು, 3 ಜನ ಬಸ್ನ ಸಿಬ್ಬಂದಿ. ಆ ಲಾರಿ ಡಿಕ್ಕಿಯಾದಾಗ ಕ್ಷಣ ಮಾತ್ರದಲ್ಲಿ ಬಸ್ಸು ಸುಟ್ಟು ಕರಕಲಾಗುತ್ತೆ. ತಕ್ಷಣಕ್ಕೆ ಬಸ್ನ ಒಳಗಡಿದ್ದಂತ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಸುಮಾರು 9 ಜನ ಸಾವನ್ನಪ್ಪಿದ್ರೆ ಇನ್ನುಳಿದಂತಹ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಗಾಯಾಳುಗಳಿಗೆ ಶಿರಾ, ತುಮಕೂರು, ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹಿರಿಯೂರು ಆಸ್ಪತ್ರೆಯಲ್ಲಿ ವಿಜಯ್ ಭಂಡಾರಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದಿತ್ಯ, ಮೇಘರಾಜ್, ಅಭಿಷೇಕ್, ಸೂರಜ್ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪ್ರೀತಿ ಸ್ವರನ್, ಬಸ್ ಚಾಲಕ ಮೊಹಮ್ಮದ್ ರಫಿ ಕೂಡ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಬಸ್ ನಿರ್ವಾಹಕ ಮೊಹಮ್ಮದ್ ಸಾದಿಕ್ ಕೊಟ್ಟು ಬಸ್ನಲ್ಲಿ ಸಿಬ್ಬಂದಿಯ 3 ಜನ ಇದ್ರು. 29 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. 3 ಜನ ಸಿಬ್ಬಂದಿ, 29 ಜನ ಪ್ರಯಾಣಿಕರು. ಶಿರಾ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ 9 ಜನ ಸಾವನ್ನಪ್ಪಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ದುರಂತ ಅಂತ್ಯ ಕಂಡವರು ಈ ದುರಂತದಲ್ಲಿ 9 ಜನ ಅನ್ನೋದು, 3 ಜನ ಬಸ್ನ ಸಿಬ್ಬಂದಿ. ಆ ಲಾರಿ ಡಿಕ್ಕಿಯಾದಾಗ ಕ್ಷಣ ಮಾತ್ರದಲ್ಲಿ ಬಸ್ಸು ಸುಟ್ಟು ಕರಕಲಾಗುತ್ತೆ. ತಕ್ಷಣಕ್ಕೆ ಬಸ್ನ ಒಳಗಡಿದ್ದಂತ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಸುಮಾರು 9 ಜನ ಸಾವನ್ನಪ್ಪಿದ್ರೆ ಇನ್ನುಳಿದಂತಹ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಗಾಯಾಳುಗಳಿಗೆ ಶಿರಾ, ತುಮಕೂರು, ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹಿರಿಯೂರು ಆಸ್ಪತ್ರೆಯಲ್ಲಿ ವಿಜಯ್ ಭಂಡಾರಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದಿತ್ಯ, ಮೇಘರಾಜ್, ಅಭಿಷೇಕ್, ಸೂರಜ್ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪ್ರೀತಿ ಸ್ವರನ್, ಬಸ್ ಚಾಲಕ ಮೊಹಮ್ಮದ್ ರಫಿ ಕೂಡ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಬಸ್ ನಿರ್ವಾಹಕ ಮೊಹಮ್ಮದ್ ಸಾದಿಕ್ ಕೊಟ್ಟು ಬಸ್ನಲ್ಲಿ ಸಿಬ್ಬಂದಿಯ 3 ಜನ ಇದ್ರು. 29 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. 3 ಜನ ಸಿಬ್ಬಂದಿ, 29 ಜನ ಪ್ರಯಾಣಿಕರು. ಶಿರಾ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ 9 ಜನ ಸಾವನ್ನಪ್ಪಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ.
ದುರಂತ ಅಂತ್ಯ ಕಂಡವರು ಈ ದುರಂತದಲ್ಲಿ 9 ಜನ ಅನ್ನೋದು 3 ಜನ ಬಸ್ನ ಸಿಬ್ಬಂದಿ. ಆ ಲಾರಿ ಡಿಕ್ಕಿಯಾದಾಗ ಕ್ಷಣ ಮಾತ್ರದಲ್ಲಿ ಬಸ್ಸು ಸುಟ್ಟು ಕರಕಲಾಗುತ್ತೆ. ತಕ್ಷಣಕ್ಕೆ ಬಸ್ನ ಒಳಗಡಿದ್ದಂತ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಸುಮಾರು 9 ಜನ ಸಾವನ್ನಪ್ಪಿದ್ರೆ ಇನ್ನುಳಿದಂತಹ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಗಾಯಾಳುಗಳಿಗೆ ಶಿರಾ, ತುಮಕೂರು, ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹಿರಿಯೂರು ಆಸ್ಪತ್ರೆಯಲ್ಲಿ ವಿಜಯ್ ಭಂಡಾರಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದಿತ್ಯ, ಮೇಘರಾಜ್, ಅಭಿಷೇಕ್, ಸೂರಜ್ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪ್ರೀತಿ ಸ್ವರನ್, ಬಸ್ ಚಾಲಕ ಮೊಹಮ್ಮದ್ ರಫಿ ಕೂಡ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಬಸ್ ನಿರ್ವಾಹಕ ಮೊಹಮ್ಮದ್ ಸಾದಿಕ್ ಕೊಟ್ಟು ಬಸ್ನಲ್ಲಿ ಸಿಬ್ಬಂದಿಯ 3 ಜನ ಇದ್ರು. 29 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. 3 ಜನ ಸಿಬ್ಬಂದಿ, 29 ಜನ ಪ್ರಯಾಣಿಕರು. ಶಿರಾ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ 9 ಜನ ಸಾವನ್ನಪ್ಪಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ದುರಂತ ಅಂತ್ಯ ಕಂಡವರು ಈ ದುರಂತದಲ್ಲಿ 9 ಜನ ಅನ್ನೋದು 3 ಜನ ಬಸ್ನ ಸಿಬ್ಬಂದಿ. ಆ ಲಾರಿ ಡಿಕ್ಕಿಯಾದಾಗ ಕ್ಷಣ ಮಾತ್ರದಲ್ಲಿ ಬಸ್ಸು ಸುಟ್ಟು ಕರಕಲಾಗುತ್ತೆ. ತಕ್ಷಣಕ್ಕೆ ಬಸ್ನ ಒಳಗಡಿದ್ದಂತ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಸುಮಾರು 9 ಜನ ಸಾವನ್ನಪ್ಪಿದ್ರೆ ಇನ್ನುಳಿದಂತಹ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಗಾಯಾಳುಗಳಿಗೆ ಶಿರಾ, ತುಮಕೂರು, ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹಿರಿಯೂರು ಆಸ್ಪತ್ರೆಯಲ್ಲಿ ವಿಜಯ್ ಭಂಡಾರಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದಿತ್ಯ, ಮೇಘರಾಜ್, ಅಭಿಷೇಕ್, ಸೂರಜ್ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪ್ರೀತಿ ಸ್ವರನ್, ಬಸ್ ಚಾಲಕ ಮೊಹಮ್ಮದ್ ರಫಿ ಕೂಡ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಬಸ್ ನಿರ್ವಾಹಕ ಮೊಹಮ್ಮದ್ ಸಾದಿಕ್ ಕೊಟ್ಟು ಬಸ್ನಲ್ಲಿ ಸಿಬ್ಬಂದಿಯ 3 ಜನ ಇದ್ರು. 29 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. 3 ಜನ ಸಿಬ್ಬಂದಿ, 29 ಜನ ಪ್ರಯಾಣಿಕರು. ಶಿರಾ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ 9 ಜನ ಸಾವನ್ನಪ್ಪಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ದುರಂತ ಅಂತ್ಯ ಕಂಡವರು ಈ ದುರಂತದಲ್ಲಿ 9 ಜನ ಅನ್ನೋದು 3 ಜನ ಬಸ್ನ ಸಿಬ್ಬಂದಿ. ಆ ಲಾರಿ ಡಿಕ್ಕಿಯಾದಾಗ ಕ್ಷಣ ಮಾತ್ರದಲ್ಲಿ ಬಸ್ಸು ಸುಟ್ಟು ಕರಕಲಾಗುತ್ತೆ. ತಕ್ಷಣಕ್ಕೆ ಬಸ್ನ ಒಳಗಡಿದ್ದಂತ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಸುಮಾರು 9 ಜನ ಸಾವನ್ನಪ್ಪಿದ್ರೆ ಇನ್ನುಳಿದಂತಹ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಗಾಯಾಳುಗಳಿಗೆ ಶಿರಾ, ತುಮಕೂರು, ಹಿರಿಯೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಹಿರಿಯೂರು ಆಸ್ಪತ್ರೆಯಲ್ಲಿ ವಿಜಯ್ ಭಂಡಾರಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದಿತ್ಯ, ಮೇಘರಾಜ್, ಅಭಿಷೇಕ್, ಸೂರಜ್ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಪ್ರೀತಿ ಸ್ವರನ್, ಬಸ್ ಚಾಲಕ ಮೊಹಮ್ಮದ್ ರಫಿ ಕೂಡ ಈಗ ಆಸ್ಪತ್ರೆಯಲ್ಲಿದ್ದಾರೆ. ಬಸ್ ನಿರ್ವಾಹಕ ಮೊಹಮ್ಮದ್ ಸಾದಿಕ್ ಕೊಟ್ಟು ಬಸ್ನಲ್ಲಿ ಸಿಬ್ಬಂದಿಯ 3 ಜನ ಇದ್ರು. 29 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. 3 ಜನ ಸಿಬ್ಬಂದಿ, 29 ಜನ ಪ್ರಯಾಣಿಕರು. ಶಿರಾ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ 9 ಜನ ಸಾವನ್ನಪ್ಪಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ದುರಂತ ಅಂತ್ಯ ಕಂಡವರು ಈ ದುರಂತದಲ್ಲಿ 9 ಜನ ಅನ್ನೋದು 3 ಜನ ಬಸ್ನ ಸಿಬ್ಬಂದಿ ಇದ್ರು. ಅನ್ನಾದಿ ಕೊಟ್ಟು ಬಸ್ನಲ್ಲಿ ಸಿಬ್ಬಂದಿಯ 3 ಜನ ಇದ್ರು. 29 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ರು. 3 ಜನ ಸಿಬ್ಬಂದಿ, 29 ಜನ ಪ್ರಯಾಣಿಕರು. ಶಿರಾ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಇಲ್ಲಿಯವರೆಗೂ ಕೂಡ 9 ಜನ ಸಾವನ್ನಪ್ಪಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿದೆ. ದುರಂತ ಅಂತ್ಯ ಕಂಡವರು ಈ ದುರಂತದಲ್ಲಿ 9 ಜನ ಅನ್ನೋದು 3 ಜನ ಬಸ್ನ